ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿನ್ನೆ ಕಳೆದ ವಿಡಿಯೋದಲ್ಲಿ ನಾವು ಭಾರತೀಯ ರಾಜ್ಯಶಾಸ್ತ್ರದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿದ್ವಿ. ಅದರ ಮುಂದಿನ ಭಾಗದ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ನಿನ್ನೆ ನೋಡಿದ್ವಿ 40 ಪ್ರಶ್ನೆಗಳು. ಅದರ ಮುಂದಿನ ಪ್ರಶ್ನೆಗಳು 41ನೇ ಪ್ರಶ್ನೆ. ಭಾರತದ ಉಪರಾಷ್ಟ್ರಪತಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಭಾರತದ ಉಪರಾಷ್ಟ್ರಪತಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಯಾವ ವಿಧಿಯಲ್ರಿ? ವಿಧಿ 63ರಲ್ಲಿ ಉಲ್ಲೇಖಿಸಲಾಗಿದೆ. ಏನದಪ್ಪ ಅಂತಂದರೆ ಇದು ವಿಧಿ 63ರ ಪ್ರಕಾರ ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು. ಉಪರಾಷ್ಟ್ರಪತಿಯು ರಾಷ್ಟ್ರಪತಿಯ ನಂತರ ಪ್ರಮುಖ ಸಂವಿಧಾನಿಕ ಹುದ್ದೆಗಳಲ್ಲಿ ಒಬ್ಬರು. ಯಾವುದು ಹೇಳ್ತೀರಿ ಹುದ್ದೆ? ವಿಧಿ ಯಾವುದು ಹೇಳ್ತದೆ ರೀ? 63ನೇ ವಿಧಿ ಹೇಳ್ತದೆ ರೀ. ಓಕೆ. 42ನೇ ಪ್ರಶ್ನೆ. ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿರುತ್ತಾರೆ ಎಂದು ಯಾವ ವಿಧಿ ತಿಳಿಸುತ್ತದೆ? ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿರುತ್ತಾರೆ ಅಂಥೇಳಿ ಯಾವ ವಿಧಿ ಹೇಳ್ತದೆ ರೀ? ವಿಧಿ 64. ವಿಧಿ 64 ಮತ್ತೇನು ಹೇಳ್ತದೆ ರೀ? ರಾಜ್ಯಸಭೆಯ ಕಲಾಪವನ್ನು ಕೂಡ ಯಾರು ನಡೆಸ್ತಾರೆ ರೀ? ರಾಷ್ಟ್ರಪತಿಯವರು ನಡೆಸ್ತಾರೆ. ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಕಲಾಪವನ್ನು ನಡೆಸುತ್ತಾರೆ. ಯಾವ ವಿಧಿಯಲ್ಲಿ ನಡೆಸ್ತಾರೆ? 64ನೇ ವಿಧಿಯಲ್ಲಿ ನಡೆಸ್ತಾರೆ. 43ನೇ ಪ್ರಶ್ನೆ. ರಾಷ್ಟ್ರಪತಿಯ ಕ್ಷಮಾದಾನದ ಅಧಿಕಾರದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ರಾಷ್ಟ್ರಪತಿಯ ಕ್ಷಮಾದಾನದ ಅಧಿಕಾರದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ರೀ? ವಿಧಿ 72. ವಿಧಿ 72 ಏನು ಹೇಳ್ತದಪ್ಪ ಅಂತಂದರೆ ರಾಷ್ಟ್ರಪತಿಗೆ ಕೆಲವು ಅಪರಾಧಗಳಲ್ಲಿ ಶಿಕ್ಷೆಯನ್ನು ಕ್ಷಮಿಸುವ ಮತ್ತು ಕಡಿಮೆ ಮಾಡುವ ಮತ್ತು ಮುಂದೂಡುವ ಅಥವಾ ಪರಿವರ್ತಿಸುವ ಅಧಿಕಾರವಿರುತ್ತದೆ. ಎಲ್ಲಿ ರೀ? ವಿಧಿ 72ರಲ್ಲಿ. ಓಕೆ. 44ನೇ ಪ್ರಶ್ನೆ. ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆ ನೀಡುವ ಸಚಿವರ ಮಂಡಳಿಯ ಕುರಿತು ಯಾವ ವಿಧಿ ಅವಕಾಶ ನೀಡುತ್ತದೆ? ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆ ನೀಡಲಿಕ್ಕೆ ಸಚಿವರ ಮಂಡಳಿಯಿಂದ ಕುರಿತು ಯಾವ ವಿಧಿ ಅವಕಾಶ ನೀಡುತ್ತದೆ ರೀ? ಯಾವ ವಿಧಿ ಅವಕಾಶ ನೀಡುತ್ತದೆ ರೀ? ವಿಧಿ 74. ವಿಧಿ 74 ಮತ್ತೇನು ಹೇಳ್ತದಪ್ಪ ಅಂತಂದರೆ ಇದು ಪ್ರಧಾನಮಂತ್ರಿಯ ನೇತೃತ್ವದ ಸಚಿವರ ಮಂಡಳಿ ರಾಷ್ಟ್ರಪತಿಗೆ ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಮತ್ತು ಸಹಾಯ ಮತ್ತು ಸಲಹೆಯನ್ನು ಮಾಡಲು ನೀಡುತ್ತದೆ ರೀ. ಯಾವುದು? ವಿಧಿ 74. ಅದೇ ರೀತಿ 45ನೇ ಪ್ರಶ್ನೆ. ಪ್ರಧಾನಮಂತ್ರಿ ಮತ್ತು ಇತರ ಸಚಿವರ ನೇಮಕಾತಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 75ರಲ್ಲಿ ಉಲ್ಲೇಖಿಸಲಾಗಿದೆ. ಏನಂತ ಉಲ್ಲೇಖ ಮಾಡಲಾಗಿದೆ ರೀ? ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ ಮತ್ತು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಇತರ ಸಚಿವರನ್ನು ರಾಷ್ಟ್ರಪತಿಯು ನೇಮಿಸುತ್ತಾರೆ ಅಂಥೇಳಿ ವಿಧಿ 75 ಹೇಳ್ತದೆ ರೀ. 75 ಹೇಳ್ತದೆ. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ. ಭಾರತದ ಅಟಾರ್ನಿ ಜನರಲ್ ಮಹಾನ್ಯಾಯವಾದಿ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 76ರಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೇನು ಹೇಳ್ತದಪ್ಪ ಅಂತಂದರೆ ವಿಧಿ 76 ಮತ್ತೇನು ಹೇಳ್ತದಪ್ಪ ಅಂತಂದರೆ ಅಟಾರ್ನಿ ಜನರಲ್ ಅವರು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ. ಅವರನ್ನು ಯಾರನ್ನ
ನೇಮಕ ಮಾಡ್ತಾರೆ. ಅಟಾರ್ನಿ ಜನರಲ್ನವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದರೆ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಓಕೆ. ಸಂಸತ್ತನ್ನು ಸ್ಥಾಪಿಸುವ ವಿಧಿ ಯಾವುದು? ಸಂಸತ್ತನ್ನು ಸ್ಥಾಪಿಸುವ ವಿಧಿ ಯಾವುದು? ಯಾವುದ್ರಿ? ವಿಧಿ 79. ಸಂಸತ್ತನ್ನು ಸ್ಥಾಪಿಸುವ ವಿಧಿ. ಮತ್ತು ಸಂಸತ್ತು ಏನೇನು ಒಳಗೊಂಡಿರ್ತದೆ ರೀ? ಸಂಸತ್ತು ಏನೇನು ಒಳಗೊಂಡಿರ್ತದೆ ರೀ? ರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಸಂಸತ್ತು ಒಳಗೊಂಡಿರ್ತದೆ. ಅದೇ ರೀತಿ 48ನೇ ಪ್ರಶ್ನೆ, ರಾಜ್ಯಸಭೆಯ ಸಂಯೋಜನೆಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ರಾಜ್ಯಸಭೆಯ ಸಂಯೋಜನೆಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ರೀ? ವಿಧಿ 80ರಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯಸಭೆಯ ಸಂಯೋಜನೆಯು ರಾಜ್ಯಸಭೆಯ ಸದಸ್ಯರಲ್ಲಿ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಮತ್ತು ರಾಷ್ಟ್ರಪತಿಯ ನಾಮನಿರ್ದೇಶನ ಮಾಡುವ ಸದಸ್ಯರು ಸೇರುತ್ತಾರೆ ರಾಜ್ಯಸಭೆಯ ಸಂಯೋಜನೆಯಲ್ಲಿ. ಓಕೆ. ಅದೇ ರೀತಿ 49ನೇ ಪ್ರಶ್ನೆ, ಲೋಕಸಭೆಯ ಸಂಯೋಜನೆಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಲೋಕಸಭೆಯ ಸಂಯೋಜನೆಯಲ್ಲಿ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ರೀ? ವಿಧಿ 81ರಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಲೋಕಸಭೆಯ ಸಂಯೋಜನೆಯಲ್ಲಿ ಲೋಕಸಭೆಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜನರಿಂದ ನೇರವಾಗಿ ಆಯ್ಕೆಯಾಗುವ ಪ್ರತಿನಿಧಿಯನ್ನು ಒಳಗೊಂಡಿರುತ್ತದೆ. ಯಾವುದ್ರಿ? ಲೋಕಸಭೆಯ ಸಂಯೋಜನೆ. ಓಕೆ. 50ನೇ ಪ್ರಶ್ನೆ, 50ನೇ ಪ್ರಶ್ನೆ, ಸಂಸತ್ತಿನ ಅವಧಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಸಂಸತ್ತಿನ ಅವಧಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 83ರಲ್ಲಿ ಸಂಸತ್ತಿನ ಅವಧಿಯ ಕುರಿತು ಉಲ್ಲೇಖಿಸಲಾಗಿದೆ. ಮತ್ತು ಸಂಸತ್ತು ಅಂದರೆ ಲೋಕಸಭೆ ಬರ್ತದೆ ರೀ. ಲೋಕಸಭೆ ಸಾಮಾನ್ಯ ಅವಧಿ ಎಷ್ಟದ ರೀ? ಲೋಕಸಭೆದು 5 ವರ್ಷ ಅದ. ಅದೇ ರೀತಿ ರಾಜ್ಯಸಭೆ ಶಾಶ್ವತ ಸದನ ಅದ ರೀ. ಅದರಲ್ಲಿ ಸುಮಾರು 1/3 ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ಎಲ್ಲಿ ರೀ? ಸಂಸತ್ತಿನ ಸದಸ್ಯರು ಸುಮಾರು 1/3 ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ಸಂಸತ್ ಸದಸ್ಯತ್ವಕ್ಕೆ 52ನೇ ಪ್ರಶ್ನೆ, ಸಂಸತ್ ಸದಸ್ಯತ್ವಕ್ಕೆ ಅಗತ್ಯ ಇರುವ ಅರ್ಹತೆಗಳ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಸಂಸತ್ ಸದಸ್ಯತ್ವಕ್ಕೆ ಅಗತ್ಯ ಇರುವ ಅರ್ಹತೆಗಳ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 85ರಲ್ಲಿ ಉಲ್ಲೇಖಿಸಲಾಗಿದೆ. ಏನದಪ್ಪ ಅಂತಂದ್ರೆ ಯಾವಿದೆ ರೀ? ವಿಧಿ 84, 85 84. ಓಕೆ. ಇದು ಮತ್ತೇನು ಹೇಳ್ತದಪ್ಪ ಅಂತಂದ್ರೆ, ಸಂಸತ್ ಸದಸ್ಯರಾಗಲು ಭಾರತೀಯ ಪೌರತ್ವ ಸೇರಿದಂತೆ ಸಂವಿಧಾನದಲ್ಲಿ ನಿಗದಿಪಡಿಸಿರುವ ಅರ್ಹತೆಗಳನ್ನು ಹೊಂದಿರಬೇಕು. ಸಂಸತ್ ಸದಸ್ಯಕ್ಕೆ ಅಗತ್ಯ ಇರುವ ಅರ್ಹತೆ ಏನಪ್ಪ ಅಂತಂದರೆ, ಅವರು ಭಾರತೀಯ ಪೌರತ್ವ ಸೇರಿದಂತೆ ಸಂವಿಧಾನದಲ್ಲಿ ನಿಗದಿಪಡಿಸಿರುವ ಅರ್ಹತೆಗಳನ್ನು ಕೂಡ ಹೊಂದಿರಬೇಕು. ಓಕೆ. 52ನೇ ಪ್ರಶ್ನೆ, ಸಂಸತ್ತಿನ ಅಧಿವೇಶನಗಳ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಸಂಸತ್ತಿನ ಅಧಿವೇಶನಗಳನ್ನು ಕುರಿತು ವಿಧಿ 85ರಲ್ಲಿ ಉಲ್ಲೇಖಿಸಲಾಗಿದೆ. ಸಂಸತ್ತಿನ ಅಧಿವೇಶನವು ಇದು ರಾಷ್ಟ್ರಪತಿಯ ಸಂಸತ್ತಿನ ಅಧಿವೇಶನವೊಂದು ಎಂದು ಕೂಡ ಕರೀತಾರೆ.
ಅದೇ ರೀತಿ ಅಗತ್ಯವಿದ್ದಾಗ ಸದನಗಳನ್ನು ಮುಂದೂಡಿಸ್ತಾರೆ ಸಂಸತ್ತಿನ ಅಧಿವೇಶನದಲ್ಲಿ. ಮತ್ತು ಲೋಕಸಭೆಯನ್ನು ವಿಸರ್ಜಿಸಬಹುದು. ಎರಡೂ ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರ್ದು ರೀ. ಯಾವುದು? ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರ್ದು ರೀ. ಮತ್ತು 53ನೇ ಪ್ರಶ್ನೆ, ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ನ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 93ರಲ್ಲಿ ಉಲ್ಲೇಖಿಸಲಾಗಿದೆ. ಲೋಕಸಭೆಯು ತನ್ನ ಸದಸ್ಯರಲ್ಲಿ ಒಬ್ಬರನ್ನು ಸ್ಪೀಕರಾಗಿ ಮಾಡ್ತಾರೆ ರೀ, ಮತ್ತು ಒಬ್ಬರನ್ನು ಡೆಪ್ಯೂಟಿ ಸ್ಪೀಕರಾಗಿ ಆಯ್ಕೆ ಮಾಡ್ತಾರೆ. ಓಕೆ. 54ನೇ ಪ್ರಶ್ನೆ, ಸಂಸತ್ತಿನಲ್ಲಿ ಮತದಾನದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಸಂಸತ್ತಿನಲ್ಲಿ ಮತದಾನದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 100ರಲ್ಲಿ ಉಲ್ಲೇಖಿಸಲಾಗಿದೆ. ಏನಪ್ಪ ಅಂತಂದರೆ, ಸಂಸತ್ತಿನ ಸದನಗಳಲ್ಲಿ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ ಬಹುಮತದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಯಾವ ಸಂಸತ್ತಿನ ಮತದಾನ ಅಂತಂದ್ರೆ ರೀ, ಅಲ್ಲಿ ಸದನಗಳ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಹಾಜರಿರಬೇಕು ಮತ್ತು ಮತ ಚಲಾಯಿಸುವ ಸದಸ್ಯರ ಬಹುಮತದ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ. ಓಕೆ. 55ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಸಂಸತ್ತಿನ ಜಂಟಿ ಅಧಿವೇಶನದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 108. ಇಲ್ಲಿ ಜಂಟಿ ಅಧಿವೇಶನದಾಗ ಏನೇನು ಹೇಳ್ತಾರಪ್ಪ ಅಂತಂದರೆ, ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಮಸೂದೆಗಳ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾದಾಗ ರಾಷ್ಟ್ರಪತಿ ಜಂಟಿ ಅಧಿವೇಶನವನ್ನು ಕರಿಬೋದು ರೀ. ಯಾರು ಕರೀತಾರೆ ಜಂಟಿ ಅಧಿವೇಶನಕ್ಕೆ? ರಾಷ್ಟ್ರಪತಿಯವರು ಕರಿಬೋದು ರೀ. ಓಕೆ. 57ನೇ ಪ್ರಶ್ನೆ, ಹಣಕಾಸು ಮಸೂದೆಯನ್ನು ವ್ಯಾಖ್ಯಾನಿಸುವ ವಿಧಿ ಯಾವುದು? ಹಣಕಾಸಿನ ಮಸೂದೆಯನ್ನು ವ್ಯಾಖ್ಯಾನಿಸುವ ವಿಧಿ ಯಾವುದು? ವಿಧಿ 110. ಇಲ್ಲಿ ಹಣಕಾಸಿನ ಮಸೂದೆ ಅಂತ ಬಂತಂತಪ್ಪ ಅಂತಂದ್ರೆ ಇಲ್ರಿ, ತೆರಿಗೆ ಮತ್ತು ಸರ್ಕಾರದ ಸಾಲ ಮತ್ತು ಭಾರತ ಸಂಚಿತ ನಿಧಿಯಿಂದ ಹಣ ಪಡೆಯುವುದು, ಮುಂತಾದ ನಿರ್ದಿಷ್ಟ ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದ ಮಸೂದೆಯನ್ನು ಏನಂತ ಕರೀತಾರೆ? ಹಣಕಾಸು ಮಸೂದೆ ಎಂದು ಕರೆಯುತ್ತಾರೆ. ಓಕೆ. 57ನೇ ಪ್ರಶ್ನೆ, ಮಸೂದೆಗಳಿಗೆ ರಾಷ್ಟ್ರಪತಿಯ ಅನುಮೋದನೆಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಮಸೂದೆಗಳಿಗೆ ರಾಷ್ಟ್ರಪತಿಯ ಅನುಮೋದನೆಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 111ರಲ್ಲಿ ಉಲ್ಲೇಖ ಮಾಡಲಾಗಿದೆ ರೀ. ಅದು ಸಂಸತ್ತು ಅಂಗೀಕರಿಸಿದ ಮಸೂದೆಗೆ ರಾಷ್ಟ್ರಪತಿಯ ಅನುಮೋದನೆ ನೀಡಬಹುದು. ಯಾವುದ್ರಿ? ಸಂಸತ್ತು ಅಂಗೀಕರಿಸಿದ ಮಸೂದೆಗೆ ರಾಷ್ಟ್ರಪತಿ ಅನುಮೋದನೆ ನೀಡಬಹುದು, ಅಥವಾ ಹಣಕಾಸು ಮಸೂದೆ ಅಲ್ಲದ ಮಸೂದೆಯನ್ನು ಮರುಪರಿಶೀಲನೆಗಾಗಿ ಹಿಂದಿರುಗಿಸಬಹುದು. ಯಾವುದ್ರಿ? ರಾಷ್ಟ್ರಪತಿ ಅನುಮೋದನೆಯ ಮಸೂದೆ. ಓಕೆ. 58ನೇ ಪ್ರಶ್ನೆ, ವಾರ್ಷಿಕ ಹಣಕಾಸು ಹೇಳಿಕೆ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಆ್ಯನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ರೀ? ವಿಧಿ
112 ಏನು ಹೇಳ್ತದಪ್ಪ ಅಂದರೆ ಕೇಂದ್ರ ಸರ್ಕಾರದ 1 ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡ ಹೇಳಿಕೆಯನ್ನು ಏನಂತ ಕರೀತಾರೆ ರೀ? ವಾರ್ಷಿಕ ಹಣಕಾಸು ಅಂಥೇಳಿ ಕರೀತಾರೆ. ಇದನ್ನೇ ಸಾಮಾನ್ಯವಾಗಿ ವಾರ್ಷಿಕ ಹಣಕಾಸು ಹೇಳಿಕೆಯನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೇವೆ ರೀ? ಕೇಂದ್ರ ಬಜೆಟ್ ಅಂಥೇಳಿ ಕರಿತೇವೆ. ಓಕೆ. 59ನೇ ಪ್ರಶ್ನೆ, ನಿಧಿಗಳ ವಿನಿಯೋಗದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ನಿಧಿಗಳ ವಿನಿಯೋಗ ಅಂತಂದರೆ ಇದು ಯಾವ ವಿಧಿಯಲ್ಲಿ ಬರ್ತದೆ ರೀ? ವಿಧಿ 114ರಲ್ಲಿ ಬರ್ತದೆ ರೀ. ನಿಧಿಗಳ ವಿನಿಯೋಗ ಅಂತಂದರೆ ಭಾರತ ಸಂಚಿತ ನಿಧಿಯಿಂದ ಹಣವನ್ನು ಖರ್ಚು ಮಾಡಲು ಸಂಸತ್ತಿನ ಅನುಮೋದನೆಯ ಅಗತ್ಯವಿದೆ. ಇದಕ್ಕಾಗಿ ಏನಂತ ಕರೀತಾರೆ ರೀ? ಅಪ್ರೋಪ್ರಿಯೇಷನ್ ಬಿಲ್. ನಿಧಿಗಳ ವಿನಿಯೋಗನ ಏನಂತ ಕರೀತಾರೆ ರೀ? ಅಪ್ರೋಪ್ರಿಯೇಷನ್ ಬಿಲ್ ಅಂಥೇಳಿ ಕರೀತಾರೆ. ಓಕೆ. 60ನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸುವ ನಿಧಿ ಯಾವುದು? ಭಾರತದ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸುವ ವಿಧಿ ಯಾವುದು? ವಿಧಿ 124 ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ದು ಭಾರತದ ಸುಪ್ರೀಂ ಕೋರ್ಟ್ನ ಸ್ಥಾಪನೆ, ನ್ಯಾಯಾಧೀಶರ ನೇಮಕಾತಿ ಮತ್ತು ಸಂಬಂಧಿತ ವಿಷಯಗಳ ಬಗ್ಗೆ ವಿಧಿ 124ರಲ್ಲಿ ಪ್ರಮುಖ ನಿಬಂಧನೆಗಳಿವೆ. ಅದರ ಬಗ್ಗೆ ರೀ? ಭಾರತದ ಸುಪ್ರೀಂ ಕೋರ್ಟ್ ಬಗ್ಗೆ. ಯಾವ ವಿಧಿ? ವಿಧಿ 124. ಓಕೆ. 61ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ಗೆ ತನ್ನ ತೀರ್ಪುಗಳನ್ನು ಮರುಪರಿಶೀಲಿಸುವ ಅಧಿಕಾರವನ್ನು ನೀಡುವ ವಿಧಿ ಯಾವುದು? ತನ್ನ ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ ಏನು ಕೊಡ್ತದೆ ಅದರ ತೀರ್ಪಿಗೆ ಮತ್ತೊಂದು ಸರ್ತಿ ಪರಿಶೀಲನೆ ಮಾಡ್ಲಿಕ್ಕೆ ಅಧಿಕಾರ ನೀಡುವ ವಿಧಿ ಯಾವುದಪ್ಪ ಅಂತಂದರೆ ವಿಧಿ 137. ಸುಪ್ರೀಂ ಕೋರ್ಟ್ ತನ್ನದೇ ಆದ ತೀರ್ಪು ಅಥವಾ ಆದೇಶವನ್ನು ನಿಗದಿತ ಸಮಯಗಳ ಅಡಿಯಲ್ಲಿ ರಿವ್ಯೂವನ್ನು ಮಾಡಬಹುದು ರೀ. ಓಕೆ. 62ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ಎಲ್ಲ ನ್ಯಾಯಗಳಿಗೂ ಬದ್ಧವಾಗಿರುತ್ತದೆ ಎಂದು ತಿಳಿಸುವ ವಿಧಿ ಯಾವುದು? ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ಎಲ್ಲ ನ್ಯಾಯಗಳಿಗೂ ಬದ್ಧವಾಗಿರುತ್ತದೆ ಎಂದು ತಿಳಿಸುವ ವಿಧಿ 141. ಸುಪ್ರೀಂ ಕೋರ್ಟ್ ಘೋಷಿಸುವ ಕಾನೂನು ಭಾರತದ ಎಲ್ಲ ನ್ಯಾಯಗಳಿಗೂ ಬದ್ಧವಾಗಿರುತ್ತದೆ. ಓಕೆ. 63ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ನ್ಯಾಯ ಒದಗಿಸುವ ಅಧಿಕಾರವನ್ನು ನೀಡುವ ವಿಧಿ? ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸುವ ಅಧಿಕಾರ ನೀಡುವ ವಿಧಿ 142. ಇದು ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ತನ್ನ ಮುಂದೆ ಇರುವ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯ ಒದಗಿಸಲು ಅಗತ್ಯವಾದ ಆದೇಶಗಳನ್ನು ನೀಡಬಹುದು. ಓಕೆ. 64ನೇ ಪ್ರಶ್ನೆ, ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಯಾವ ವಿಧಿ ರೀ? ವಿಧಿ 148 ಮತ್ತು ಇದು 148 ವಿಧಿಯಲ್ಲಿ ಬರ್ತದೆ ರೀ. ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆದಾಯ ವೆಚ್ಚಗಳನ್ನು ಪರಿಶೀಲಿಸುವ ಪ್ರಮುಖ ಸಾಂವಿಧಾನಿಕ ಅಧಿಕಾರಿಯಾಗಿದ್ದಾರೆ. ಯಾರು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದಾಯ ವೆಚ್ಚಗಳನ್ನು ಪರಿಶೀಲಿಸುವರು. ಓಕೆ. 65ನೇ ಪ್ರಶ್ನೆ, ರಾಜ್ಯಪಾಲರ ಹುದ್ದೆಯನ್ನು ಸ್ಥಾಪಿಸುವ ವಿಧಿ? ರಾಜ್ಯಪಾಲರ ಹುದ್ದೆಯನ್ನು ಸ್ಥಾಪಿಸುವ
ವಿಧಿ ಯಾವುದು? ವಿಧಿ 153. ಇದೇನು ಹೇಳ್ತದಪ್ಪ ಅಂತಂದ್ರೆ, ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲ ಇರಬೇಕು. ರಾಜ್ಯಪಾಲರ ಬಗ್ಗೆ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲ ಇರಲೇಬೇಕು ಎಂದು 153ನೇ ವಿಧಿ ಹೇಳ್ತದೆ. ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳ ರಾಜ್ಯಪಾಲರನ್ನಾಗಿ ನೇಮಿಸಬಹುದು. ಒಬ್ಬ ವ್ಯಕ್ತಿಯನ್ನು ನಾವು ಏನು ಮಾಡ್ಬೋದಪ್ಪ ಅಂತಂದರೆ 2 ಅಥವಾ ಹೆಚ್ಚಿನ ರಾಜ್ಯಗಳ ರಾಜ್ಯಪಾಲರನ್ನಾಗಿ ನೇಮಿಸಬಹುದು ಅಂತೇಳಿ ನಮಗೆ ವಿಧಿ 153 ಹೇಳ್ತದೆ. 66ನೇ ಪ್ರಶ್ನೆ, ರಾಜ್ಯಪಾಲರ ನೇಮಕಾತಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 155. ಇದು ಏನದಪ್ಪ ಅಂತಾರೆ, ರಾಜ್ಯಪಾಲರನ್ನು ರಾಷ್ಟ್ರಪತಿ ತಮ್ಮ ಸಹಿ ಮತ್ತು ಮುದ್ರೆ ಇರುವ ವಾರಂಟ್ ಮೂಲಕ ನೇಮಿಸುತ್ತಾರೆ. ರಾಜ್ಯಪಾಲರನ್ನ ರಾಷ್ಟ್ರಪತಿ ತಮ್ಮ ಸಹಿ ಮತ್ತು ಮುದ್ರೆ ಇರುವ ವಾರಂಟ್ ಮೂಲಕ ನೇಮಕ ಮಾಡ್ತಾರೆ. 67ನೇ ಪ್ರಶ್ನೆ, ರಾಜ್ಯಪಾಲರ ಅಧಿಕಾರಾವಧಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ರಾಜ್ಯಪಾಲರ ಅಧಿಕಾರಾವಧಿ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 156. ರಾಜ್ಯಪಾಲರು ಅಧಿಕಾರಾವಧಿ ಬಗ್ಗೆ ಕೇಳಬೇಕಪ್ಪ ಅಂತಂದರೆ, ರಾಜ್ಯಪಾಲರು ರಾಷ್ಟ್ರಪತಿ ಇಚ್ಛೆಯವರೆಗೆ ಹುದ್ದೆಯಲ್ಲಿ ಇರುತ್ತಾರೆ. ರಾಜ್ಯಪಾಲರು ಅಧಿಕಾರ ಎಷ್ಟಪ್ಪ ಅಂತಂದ್ರೆ ರಾಷ್ಟ್ರಪತಿಯ ಇಚ್ಛೆಯವರೆಗೆ ಹುದ್ದೆಯಲ್ಲಿ ಇರುತ್ತಾರೆ. ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ ಎಷ್ಟಪ್ಪ ಅಂತಂದರೆ 5 ವರ್ಷ. ಎಷ್ಟು ರೀ? ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ರಾಜ್ಯಪಾಲರಿಗೆ 68ನೇ ಪ್ರಶ್ನೆ, ರಾಜ್ಯಪಾಲರಿಗೆ ಕ್ಷಮಾದಾನ ಅಧಿಕಾರವನ್ನು ನೀಡುವ ವಿಧಿ ಯಾವುದು? ಯಾವುದು ವಿಧಿ ರೀ? ವಿಧಿ 161. ಇದು ಏನು ಹೇಳ್ತದಪ್ಪ ಅಂತಂದರೆ, ರಾಜ್ಯದ ಕಾರ್ಯಾಂಗದ ವ್ಯಾಪ್ತಿಗೆ ಬರುವ ಎಲ್ಲ ಅಪರಾಧಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಕ್ಷಮಾದಾನ, ಶಿಕ್ಷೆ ಕಡಿತ ಅಥವಾ ಪರಿವರ್ತನೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಯಾರು? ರಾಜ್ಯಪಾಲರು. ಓಕೆ, ಏನು ರೀ? ಕ್ಷಮಾದಾನ, ಶಿಕ್ಷೆ ಕಡಿತ ಮತ್ತು ಅಥವಾ ಪರಿವರ್ತನೆ ಮಾಡುವ ಅಧಿಕಾರ ಹೊಂದಿರುತ್ತಾರೆ. ಯಾರು? ರಾಜ್ಯಪಾಲರು. 69ನೇ ಪ್ರಶ್ನೆ, ರಾಜ್ಯದಲ್ಲಿನ ಸಚಿವರ ಮಂಡಳಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ರಾಜ್ಯದಲ್ಲಿನ ಸಚಿವರ ಮಂಡಳಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ರೀ? ವಿಧಿ 163. ಇದು ಯಾವುದಪ್ಪ ಅಂತಂದರೆ, ಸಚಿವರ ಮಂಡಳಿ ಮುಖ್ಯಮಂತ್ರಿಯ ನೇತೃತ್ವದ ಸಚಿವ ಮಂಡಳಿ ರಾಜ್ಯಪಾಲರಿಗೆ ಅವರ ಕಾರ್ಯಗಳಲ್ಲಿ ಸಹಾಯ ಮತ್ತು ಸಲಹೆಯನ್ನು ನೀಡುತ್ತದೆ. ಯಾವುದ್ರಿ? ವಿಧಿ 163. 70ನೇ ಪ್ರಶ್ನೆ, ಮುಖ್ಯಮಂತ್ರಿ ಮತ್ತು ರಾಜ್ಯದ ಇತರ ಸಚಿವರ ನೇಮಕಾತಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಯಾವ ವಿಧಿಯಲ್ರಿ? ವಿಧಿ 164. ಓಕೆ, ಮುಖ್ಯಮಂತ್ರಿಯನ್ನು ಯಾರು ಆಯ್ಕೆ ಮಾಡ್ತಾರೆ ರೀ? ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ. ರಾಜ್ಯಪಾಲರು ಮುಖ್ಯಮಂತ್ರಿಗೆ ನೇಮಿಸ್ತಾರೆ. ಇತರ ಸಚಿವರನ್ನು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಿಸುತ್ತಾರೆ. ಇತರ ಸಚಿವರನ್ನು ಕೂಡ ಯಾರು ಮಾಡ್ತಾರೆ? ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯಪಾಲರೇ ನೇಮಿಸ್ತಾರೆ. ಓಕೆ, 71ನೇ ಪ್ರಶ್ನೆ, ರಾಜ್ಯ ವಿಧಾನಮಂಡಲವನ್ನು ಸ್ಥಾಪಿಸುವ ವಿಧಿ ಯಾವುದು? ರಾಜ್ಯ ವಿಧಾನಮಂಡಲವನ್ನು ಸ್ಥಾಪಿಸುವ ವಿಧಿ ಯಾವುದು? ವಿಧಿ 168. ಇದು ಏನದಪ್ಪ ಅಂತಂದರೆ, ರಾಜ್ಯ ವಿಧಾನಮಂಡಲವು ರಾಜ್ಯಪಾಲ ಮತ್ತು 1 ಅಥವಾ 2 ಸದನಗಳನ್ನು ಹೊಂದಿರಬಹುದು.
ರಾಜ್ಯ ವಿಧಾನಮಂಡಲ ಏನದಪ್ಪ ಅಂತಂದರೆ ರಾಜ್ಯಪಾಲ ಮತ್ತು ಒಂದು ಅಥವಾ ಎರಡು ಸದನಗಳನ್ನು ಹೊಂದಿರ್ತದೆ ವಿಧಾನಮಂಡಲ. ಮತ್ತು ಕೆಲವು ರಾಜ್ಯಗಳಲ್ಲಿ ವಿಧಾನಸಭೆ ಮಾತ್ರವಿದ್ದರೆ ಕೆಲವು ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡು ಇರ್ತದೆ ರೀ. ವಿಧಾನಮಂಡಲ ಇದು ರಾಜ್ಯ ವಿಧಾನಮಂಡಲ. ಓಕೆ, ಇಲ್ಲಿ 72ನೇ ಪ್ರಶ್ನೆ. ರಾಜ್ಯ ವಿಧಾನಸಭೆಗಳ ಸಂಯೋಜನೆಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ರಾಜ್ಯ ವಿಧಾನಸಭೆಗಳ ಸಂಯೋಜನೆ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ರೀ? ಯಾವುದ್ರಿ? ವಿಧಿ 170. ರಾಜ್ಯ ವಿಧಾನಸಭೆಯ ಸದಸ್ಯರನ್ನು ರಾಜ್ಯದ ಪ್ರಾದೇಶಿಕ ಕ್ಷೇತ್ರಗಳಿಂದ ನೇರ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಯಾವುದ್ರೆ ರಾಜ್ಯ ವಿಧಾನಸಭೆಗಳ ಸಂಯೋಜನೆ ಅಂತಂದ್ರೆ ರಾಜ್ಯ ವಿಧಾನಸಭೆಯ ಸದಸ್ಯರನ್ನು ರಾಜ್ಯದ ಪ್ರಾದೇಶಿಕ ಕ್ಷೇತ್ರಗಳಿಂದ ನೇರ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಓಕೆ, ರಾಜ್ಯ ವಿಧಾನಮಂಡಲಗಳ ಅವಧಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ರಾಜ್ಯ ವಿಧಾನಮಂಡಲಗಳ ಅವಧಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 172. ರಾಜ್ಯ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಮತ್ತು ವಿಧಾನ ಪರಿಷತ್ತು ಶಾಶ್ವತ ಇರ್ತದೆ ರೀ. ವಿಧಾನ ಪರಿಷತ್ತು ಶಾಶ್ವತ. ಮತ್ತು ಅದರ ಸದಸ್ಯರಲ್ಲಿ 1/3 ಭಾಗದವರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ರಾಜ್ಯ ವಿಧಾನಮಂಡಲದಲ್ಲಿ ಅದರ ಸದಸ್ಯರಲ್ಲಿ 1/3 ಭಾಗದವರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ಓಕೆ, 74ನೇ ಪ್ರಶ್ನೆ. ರಾಜ್ಯ ಮಟ್ಟದಲ್ಲಿ ಹಣಕಾಸು ಮಸೂದೆಯನ್ನು ವ್ಯಾಖ್ಯಾನಿಸುವ ವಿಧಿ ಯಾವುದು? ರಾಜ್ಯ ಮಟ್ಟದಲ್ಲಿ ಹಣಕಾಸು ಮಸೂದೆಯನ್ನು ವ್ಯಾಖ್ಯಾನಿಸುವ ವಿಧಿ ಯಾವುದು? ವಿಧಿ 199. ಇದು ಹಣಕಾಸು ಮಸೂದೆ ಅಂತಾರೆ. ರಾಜ್ಯದಲ್ಲಿ ತೆರಿಗೆ ಮತ್ತು ಸಂಚಿತ ನಿಧಿ, ರಾಜ್ಯದ ಸಂಚಿತ ನಿಧಿ, ಸಾಲ ಮುಂತಾದ ನಿರ್ದಿಷ್ಟ ಹಣಕಾಸು ವಿಷಯಗಳಿಗೆ ಮಸೂದೆಯನ್ನು ಏನಂತ ಕರೀತಾರೆ? ಹಣಕಾಸು ಮಸೂದೆ ಅಂತೇಳಿ ಪರಿಗಣಿಸಲಾಗುತ್ತದೆ. ಓಕೆ, 75ನೇ ಪ್ರಶ್ನೆ. ಉಚ್ಚ ನ್ಯಾಯಾಲಯಗಳ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಉಚ್ಚ ನ್ಯಾಯಾಲಯಗಳ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 214. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕು ಎಂದು ವಿಧಿ. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕು ಅಂಥೇಳಿ ವಿಧಿ 214 ಹೇಳ್ತದೆ ರೀ. ಓಕೆ, ಉಚ್ಚ ನ್ಯಾಯಾಲಯಗಳಿಗೆ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ನೀಡುವ ವಿಧಿ. ಉಚ್ಚ ನ್ಯಾಯಾಲಯಗಳಿಗೆ ರಿಟ್ಟನ್ನು ಹೊರಡಿಸುವ ಅಧಿಕಾರವನ್ನು ನೀಡುವ ವಿಧಿ 226. ಮೂಲಭೂತ ಹಕ್ಕುಗಳ ಜಾರಿಗಾಗಿ ಇತರ ಉದ್ದೇಶಗಳಿಗಾಗಿ ಉಚ್ಚ ನ್ಯಾಯಾಲಯಗಳು ವಿವಿಧ ರೀತಿಯಲ್ಲಿ ರಿಟ್ಗಳನ್ನು ಹೊರಡಿಸಬಹುದು. ಎದಕ್ಕೆ ರೀ? ಮೂಲಭೂತ ಹಕ್ಕಿನ ಜಾರಿಗಾಗಿ, ಮತ್ತು ಇತರ ಉದ್ದೇಶಗಳಿಗಾಗಿ ಉಚ್ಚ ನ್ಯಾಯಾಲಯವು ವಿವಿಧ ರೀತಿಯ ರಿಟ್ಗಳನ್ನು ಇದು ಮಾಡಬಹುದು. 77ನೇ ಪ್ರಶ್ನೆ. ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಯಾವ ವಿಧಿ ರೀ? ವಿಧಿ 233. ಇಲ್ಲಿ ರಾಜ್ಯದ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ರಾಜ್ಯಪಾಲರಿಂದ ಮತ್ತು ಸಂಬಂಧಿತ ಉಚ್ಚ ನ್ಯಾಯಾಲಯದೊಂದಿಗೆ ಸಮಾಲೋಚನೆ ನಡೆಸಿ
ಮಾಡಲಾಗುತ್ತದೆ. ಯಾರಾದ್ರೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಹೆಂಗಪ್ಪ ಅಂತಂದರೆ ರಾಜ್ಯಪಾಲರಿಂದ ಮತ್ತು ಸಂಬಂಧಿತ ಉಚ್ಚ ನ್ಯಾಯಾಲಯಗಳೊಂದಿಗೆ ಸಮಾಲೋಚನೆ ನಡೆಸಿ ಮಾಡಲಾಗ್ತದೆ. ರಾಜ್ಯದ ಚುನಾವಣಾ ಆಯೋಗದ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ರೀ? ವಿಧಿ 324. ವಿಧಿ 324. ಇದು ಸಂಸತ್ತು ಭಾರತ ಚುನಾವಣಾ ಆಯೋಗ ಅಂತಂದ್ರೆ ಯಾವ ಬರ್ತಾವ್ರಿ? ಸಂಸತ್ತು ಬರ್ತದೆ ರೀ. ಅದೇ ರೀತಿ ರಾಜ್ಯ ವಿಧಾನಮಂಡಲ, ರಾಜ್ಯ ವಿಧಾನಮಂಡಲ ಮತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಚುನಾವಣಾ ಆಯೋಗಕ್ಕೆ ನೀಡಲಾಗುತ್ತದೆ. ಓಕೆ. 79ನೇ ಪ್ರಶ್ನೆ. ವಯಸ್ಕರ ಮತದಾನದ ಹಕ್ಕಿನ ಕುರಿತು ಯಾವ ವಿಧಿಯಲ್ಲಿ ಅವಕಾಶ ನೀಡಲಾಗಿದೆ? ವಯಸ್ಕರ ಮತದಾನದ ಹಕ್ಕಿನ ಕುರಿತು ಯಾವ ವಿಧಿಯಲ್ಲಿ ಅವಕಾಶ ನೀಡಲಾಗಿದೆ? ಯಾವ ವಿಧಿ ರೀ? ವಿಧಿ 326. ಇದು ಇಲ್ಲಪ್ಪ ಅಂತಂದ್ರೆ ವಯಸ್ಕ ಮತದಾನದ ಹಕ್ಕು ಅಂತಂದ್ರೆ ಲೋಕಸಭೆ ರಾಜ್ಯಸಭೆಗಳ ಚುನಾವಣೆಗಳು ವಯಸ್ಕರ ಮತದಾನದ ಆಧಾರ ಮೇಲೆ ನಡೆಯುತ್ತಿದೆ. ಮತದಾನದ ಕನಿಷ್ಠ ಅವಧಿ ಎಷ್ಟದ ಕೊನೆದ ರೀ? 18 ವರ್ಷ ಆಗಿರಬೇಕು. 18 ವರ್ಷ ಆಯ್ತಂದರೆ ನಾವು ವೋಟಿಂಗ್ ಮಾಡ್ಬೋದು. 80ನೇ ಪ್ರಶ್ನೆ. ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನ ಮೀಸಲಾತಿಯ ಕುರಿತು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 330ರಲ್ಲಿ ಉಲ್ಲೇಖಿಸಲಾಗಿದೆ. ಲೋಕಸಭೆಯಲ್ಲಿ SC/ST ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನವನ್ನು ಮೀಸಲಿಡುವ ಕುರಿತು ಯಾವುದು ಹೇಳ್ತದೆ ರೀ? ವಿಧಿ 330ನೇ ವಿಧಿ ಹೇಳ್ತದೆ ರೀ. ಓಕೆ ಫ್ರೆಂಡ್ಸ್, ಅದೇ ರೀತಿ ಇನ್ನಷ್ಟು ವಿಧಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಇನ್ನೂ ನಮ್ಮ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.